ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನದಿಂದ ಹೊಸ ಅಪ್ಡೇಟ್ ಕೊಟ್ಟಾರ. ಮೀನ್ಸ್ ಏನಂದ್ರೆ ಲೇಟೆಸ್ಟಾಗಿ ಇವತ್ತು ನೀಟ್ ರಿಸಲ್ಟ್ ಆಲ್ಸೋ ಬಂತು. ಸೊ ಅದೇ ರೀತಿ KCT ಕಡೆಯಿಂದನೂ ಒಂದು ಅಪ್ಡೇಟ್ ಬಂದೈತಿ. ಈ ಒಂದು ಅಪ್ಡೇಟ್ ಏನು ಹೊಸದಾಗಿ ಬಿಟ್ಟಂಥ ಒಂದು ಲೇಟೆಸ್ಟ್ ನ್ಯೂಸ್ ಏನಂತ ಹೇಳ್ತೀರಿ ಈ ವಿಡಿಯೋ ಒಳಗೆ ಹೇಳ್ತೇನೆ ಅಂತ. ಇನ್ನೂ ಯಾರು ನಮ್ಮ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು KE ಅಂತ ಹೇಳ್ಕೊಂಡು ಸರ್ಚ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಹೋಮ್ ಪೇಜ್ ಬರ್ತೈತಿ. ಇದು ಬಂದ ಮೇಲೆ ನೀವು ನೋಡ್ಬೋದು 3 ಡಾಟ್ ಕಾಣತೈತಿ. ಸೊ ಇಲ್ಲಿ ಕಾರ್ನರ್ ಒಳಗೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರವೇಶ ಅಂತ ಹೊಡೆದ್ಮೇಲೆ ನಿಮ್ಗೆ ಇಲ್ಲಿ ನೋಡ್ಬೋದು UGCET 2025 ಅಂತ ಹೇಳೈತಿ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ UGCET ವಿಶೇಷ ಪ್ರವರ್ಗದ ಅರ್ಹತಾ ಲಿಸ್ಟ್ ಅಂತ ಹೇಳ್ಬಿಟ್ಟಾರ. ಸೊ ಯಾರಾದರೂ ಅದರ ಲೈಕ್ ನಂದು ಇವಾಗ ಒಂದು ಕೋಟಾ ಐತಿ, ನಾ ಒಂದು ಕೋಟಾ ಹತ್ರ ಹೊಂಟೇನಿ ಅಂದ್ರೆ ನಂದು ಈಗ ಯಾರ್ಯಾರಿಗೆ ಲಿಸ್ಟ್ ಬೇಕಂದ್ರೆ ಕೆಲವೊಬ್ರು ಮಾಡಿದ್ರು. ಈಗ ನಂದು ಇಲ್ರಿ ನಾ ಕೆಡೆಟ್ ಅದೀನಿ, NCC ಕೆಡೆಟ್ ಅದೀನಿ, A ಗ್ರೇಡ, B ಗ್ರೇಡ, C ಗ್ರೇಡ, ಮತ್ತು ಇಲ್ಲ ನಮ್ಮ ಮನ್ಯಾಗ ಎಕ್ಸ್ ಆರ್ಮಿ ಡಿಫೆನ್ಸ್ ಒಳಗೆ ಇದ್ದರು. ಸೊ ಅವರಿಗೆ ಅಂತ ಹೇಳ್ಕರೆ ಇತ್ತ ಅಂದರೆ KCT ರಿಜಿಸ್ಟರ್ ಮಾಡುವಾಗ ಅವಾಗೆಲ್ಲ ಹಾಕಿದ್ರಲ್ಲ. ಸೊ ಅದೇ ರೀತಿ ಅವಾಗ ಇರೋದ್ರಿಂದ ಇವಾಗ ಒಂದು ಅದು ಯಾರ್ಯಾರಲ್ಲಿ ಅಂದ್ರೆ ಭಾಳ ಜನ ಹಾಕಿದ್ರು. ನಮ್ಮ ಮನ್ಯಾಗ ಅದಾರ, ನಮ್ಮ ತಂದೆ ಅದಾರ, ನಮ್ಮ ಯಾರೋ ಹಿಂಗೆ ಅದೇವು ಅಂತ ಹೇಳ್ತಾರೆ. ಈಗ NCC ನಾನೇ ಮಾಡೀನಿ, ನಂದು ಐತಿ ಹಿಂಗೆ ಅಂತೇಳಿ ಹಾಕಿದವರು ತುಂಬ ಜನ ವಿದ್ಯಾರ್ಥಿಗಳಿದ್ರು. ಆ ಹಾಕ್ದಂಥವ್ರೊಳಗೆ ತುಂಬ ಜನ ಹಾಕಿರ್ತಾರೆ. ಇವಾಗ ಕರ್ನಾಟಕ ಅಂದರೆ ಎಲ್ಲ ಕಡೆ ಹಾಕಿರ್ತಾರೆ. ಸೊ ಗ್ರೇಡ್ ವೈಸ್ ತೊಗೊಂಡು ಅದನ್ನೆಲ್ಲ ಎಲಿಜಿಬಲ್, ಅವ್ರು ಯಾರ್ಯಾರು ಎಲಿಜಿಬಲ್ ಅದಾರ ಮೀನ್ಸ್ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಐತಿ, ಅವ್ರು ಹಾಕಿರ್ತಕ್ಕಂಥ ಡಾಕ್ಯುಮೆಂಟ್ ಆಗಿರ್ಬೋದು. ಆ ಒಂದು ಇವಾಗ ಯಾರೋ ಒಬ್ಬ ಡಿಫೆನ್ಸ್ ಒಳಗಿದ್ರೆ ಅವರ ಒಂದು ಡಿಫೆನ್ಸ್ ರಿಜಿಸ್ಟ್ರೇಷನ್ ನಂಬರ್ ಏನಿರ್ತೈತಲ್ಲ ಆ ನಂಬರ್ ಕರೆಕ್ಟ್ ಐತಿ ಇಲ್ಲೋ, ಅವರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ಯದೋ ಇಲ್ಲೋ ಎಲ್ಲವನ್ನು ಕರೆಕ್ಟಾಗಿ ವೆರಿಫೈ ಮಾಡಿದ ನಂತರ KE ಅವರು ಈ ಥರ ಒಂದು ಲಿಸ್ಟ್ ಬಿಟ್ಟಾರ. ಸೊ ಈ ಲಿಸ್ಟ್ ಒಳಗೆ ನಿಮ್ಮ ನೇಮ್ ಅಥವಾ ನಿಮ್ದು ಏನಾದರೂ ಹಾಕಿದ್ದು ಇದು ಇತ್ತಂದ್ರೆ ನೀವು ಈಸಿಯಾಗಿ ಇದು ಮಾಡ್ಕೋಬೋದು. ಮತ್ತು ಇನ್ನು ಸ್ಪೋರ್ಟ್ಸ್ ಸ್ಪೋರ್ಟ್ಸವ್ರಿಗೂ ಒಂದು ಲಿಂಕ್ ಕೊಟ್ಟಿದ್ರು. ಸೊ ಆ ಸ್ಪೋರ್ಟ್ಸ್ ಹಾಕಿದವ್ರಿಗೂ ಸಹ ಒಂದು ಏನಂತ ಹೇಳ್ಯಾರಂದ್ರೆ ಸ್ಪೋರ್ಟ್ಸ್ ಸೆಲೆಬ್ರಿಟಿ ಲಿಸ್ಟ್ ನಾಟ್ ರಿಸೀವ್ಡ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಯೂತ್. ಓಕೆ, ಆ ಸ್ಪೋರ್ಟ್ಸಿಂದ ಏನೈತಲ್ಲ ಸೊ ಅದನ್ನು ಅವರು KE ಅವರಿಗೆ ಇದು ಮಾಡಿಲ್ಲ. ಸೊ ಅವರು ಕೊಟ್ಟ ಮೇಲೆ ಇವರು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾರೆ. KE ಅವರು ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡ್ಯಾರ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ NCC ಅನ್ನೋ ಒಂದು ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದ್ಮೇಲೆ ನೀವು ನೋಡ್ಬೋದು ಇಲ್ಲಿ ಇಷ್ಟು ಜನ ಐತಿ. ಲೈಕ್ ಈ ಥರ ಅವರ ಒಂದು ಸೀರಿಯಲ್ ನಂಬರ್ ಆಗಿರ್ಬೋದು, ಅಕ್ನಾಲೇಜ್ಮೆಂಟ್ ನಂಬರ್ ಆಗಿರ್ಬೋದು, ಅಪ್ಲಿಕೇಶನ್ ನಂಬರ್, CET ನಂಬರ್ ಮತ್ತು ಅವರ ಹೆಸರು, ಈ ರೀತಿಯಾಗಿ ಪ್ರತಿಯೊಬ್ಬರದು ಕರೆಕ್ಟಾಗಿ ಎಲ್ಲವನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ ಆಲ್ ಓವರ್ ಕರ್ನಾಟಕ ಎಷ್ಟು ಜನಕ್ಕೆ ತೊಗೊಂಡಾರೆ NCC ಥ್ರೂ ಲೈಕ್ ಈ ಥರ ಒಂದು ಇದ್ರ ಮೇಲೆ ಅಂದ್ರೆ 677 ಜನ ಈ ರೀತಿಯಾಗಿ ಎಲಿಜಿಬಿಲಿಟಿ ಲಿಸ್ಟ್ ಬಿಟ್ಟಾರ. ಇದು ಯಾವುದಪ್ಪ ಅಂತಂದ್ರೆ NCC ಆಗಿರ್ಬೋದು, ನೀವು ನೋಡಿರ್ಬೋದು UGCET ಇದೆ. ಸೊ ಕರೆಕ್ಟಾಗಿ ನೀವೆಲ್ಲರೂ ಇದು ಮಾಡಿಕೊಂಡೆ ಕೆಡೆಟ್ ಇವ್ರೇನು ಅದಾರಲ್ಲ ಇವ್ರಿಗೆಲ್ಲ ಕೆಡೆಟ್ ಇವ್ರಿಗೆ ಅಂತೇಳಿ ಒಂದು ಪ್ರಿಫರೆನ್ಸ್ ಇರ್ತೈತಿ. ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಯಾವುದಪ್ಪ ಅಂತಂದ್ರೆ ಲೈಕ್ ಸೀಟ್ ಯಾವ ರೀತಿ ಇದು ಮಾಡ್ತಾರೆ, ಸೀಟ್ ಮ್ಯಾಟ್ರಿಕ್ಸ್ ಅಂತೇಳಿ. ಸೊ ಅದ್ರಾಗ ಇದೂ ಸಹ ಆಗಿತ್ತು. ಇದ್ರ ಬಗ್ಗೆನೂ ಒಂದು ಸ್ವಲ್ಪ ರಿಸರ್ವೇಷನ್ ಇರ್ತೈತಿ ಅಂತ ಹೇಳ್ತಾರೆ. ಈ ಥರ ಆಗಿತ್ತು. ಇನ್ನೂ ಯಾರ್ಯಾರಿಗೆ ಏನಾದರೂ ಡೌಟ್ ಇತ್ತಂದ್ರೆ ನೀವು ನನ್ನ ಒಂದು ಇನ್ಸ್ಟಾಗ್ರಾಮ್ ಚಾನಲಿಗೆ ಡೌಟ್ ಕೇಳ್ಬೋದು. ಇದೇನೈತಲ್ಲ ಈ ಥರ ಪ್ರತಿಯೊಂದ್ರದ್ದು ಲಿಸ್ಟ್ ಐತಿ. ಇಲ್ಲೇನೈತಲ್ಲ CAPF ಆಗಿರ್ಬೋದು, CAPF ಡಿಫೆನ್ಸ್ ಒಳಗೆ, ಡಿಫೆನ್ಸ್ ಒಳಗೆ, ಸ್ಕೌಟ್ಸ್ ಮತ್ತು ಗೈಡ್ಸ್ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲವನ್ನೂ ಇರ್ತದೆ. ಕರೆಕ್ಟಾಗಿ ನೋಡ್ಕೊಂಡು ಯಾರ್ಯಾರು ಏನದಿರಲ್ಲ ಸೊ ನಿಮ್ಮದು ನೇಮ್ ಬಂದಿತ್ತು ಇಲ್ಲೋ ಅಂತ ಹೇಳ್ತಾರೆ. ಕರೆಕ್ಟಾಗಿ ನೋಡ್ಕೊಂಡು ಚೆಕ್ ಮಾಡಿರಿ ಕರೆಕ್ಟಾಗಿ ಯಾವ್ಯಾವುದು ಕೋಟ ನೀವು ತೊಗೊಳಕತ್ತಿರಲ್ಲ. ಸೊ ಇದು ಈ ರಿಸರ್ವೇಷನ್ ಆಗಿತ್ತು. ಸ್ಪೋರ್ಟ್ಸ್ ದಿನ ಬಿಡ್ತೀನಿ ಅಂತ ಹೇಳ್ಯಾರ. ನೀವು ಆಲ್ರೆಡಿ ಕ್ಲಿಯರಾಗಿ ನೋಡ್ಬೋದು. ಸೊ ಇಷ್ಟು ಹೇಳಿ ಇವತ್ತು ವಿಡಿಯೋ ಮುಗಿಸ್ತೀನಿ. ಇನ್ನೂ ಯಾರ್ಯಾರು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡಿರಿ ಅವರಿಗೂ ಸಹ ಗೊತ್ತಾಗಲಿ. ಇದೇ ರೀತಿ ಹೇಳ್ತಾ ಒಂದು ಇಲ್ಲಿಗೆ ಮುಗಿಸ್ತೇನಂತ.